ಗಲಾಟ ಆಗೋಗ್ಬಿಟ್ಟಿದ್ಯಂತೆ ಅನ್ನೋದು ಅವ್ರು ಕೇಳ್ತಾ ಇರೋದು, ಯಾರೋ ಕುಮಾರಣ್ಣನ ಫಾಲೋವರ್ಸ್. ಈಗ ಹೈಕೋರ್ಟ್ ನಮ್ಗೇನು ಕೇಳಿದೆ, ನಮ್ಮನ್ನ ಎಕ್ಸ್ಪ್ಲನೇಷನ್ ಕೇಳಿದೆ. ಕುಮಾರಣ್ಣ ಚಾಟಿ ಬೀಸೋದಲ್ಲ, ಅದು ನೋಟಿಸ್ ಕೊಟ್ಟು ನೋಡಪ್ಪ ಇಂಥವ್ರು ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀನು ಎಕ್ಸ್ಪ್ಲನೇಷನ್ ಕೊಡು. ಈಗ ನಾನು ಹೈಕೋರ್ಟ್ಗೆ ರಿಟರ್ನ್ ಸಬ್ಮಿಷನ್ ನಾಳೆ ಕೊಡ್ತೀನಿ, ಇನ್ನು 15 ದಿನದಲ್ಲಿ ಕೇಸ್ ಗೆಲ್ತೀನಿ, ನನ್ನ ಜಾಗ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ. ಈಗ ನಾನು ಕುಮಾರಣ್ಣನಿಗೆ ಕೇಳೋ ಪ್ರಶ್ನೆ ಇಷ್ಟೇ. ಈಗ ನೀವು ಬೆಳಗ್ಗೆ ಟ್ವೀಟ್ ಮಾಡಿದ ತಕ್ಷಣ ನಾನು 12:30 ಪ್ರೆಸ್ ಮೀಟ್ ಮಾಡಿ ನೋಡಿ ಡಾಕ್ಯುಮೆಂಟ್ಸ್ನ ಎಲ್ಲ ಜೆರಾಕ್ಸ್ ಹಾಕಿ ನಮ್ಮ ಪತ್ರಕರ್ತರಿಗೆ ಕೊಡ್ತೀನಿ, ಅದರಲ್ಲಿ ಏನಾದರೂ ಇರ್ರೆಗ್ಯುಲಾರಿಟಿ ಇದ್ದರೆ ಇವತ್ತೇ ಪತ್ರಕರ್ತರು ನನ್ನನ್ನು ಎಕ್ಸ್ಪೋಸ್ ಮಾಡ್ಬೋದು. ನಾನು ಕಾನೂನು ಬಾಹಿರವಾಗಿ ಏನಾದರೂ ಅದರಲ್ಲಿ ಅಲಾಟ್ಮೆಂಟ್ ಆಗಿದ್ದರೆ CA ಸೈಟ್ ತಗೊಳಕ್ಕೆ ನನ್ನ ವಿದ್ಯಾಸಂಸ್ಥೆ ಇದೆ, ನನ್ನ ಎಲಿಜಿಬಿಲಿಟಿ ಇದೆ, ಕೂಡಾದವರು ಪುಕ್ಸಟ್ಟೆ 1 ಎಕರೆಗೆ 5 ಕೋಟಿ ಸ್ವಾಮಿ ನಾನು ಪೇ ಮಾಡಿರೋದು ಅರ್ಬನ್ ಅಥಾರಿಟಿಗೆ. ಅದು ಲೀಸ್ಗೆ, ಪರ್ಚೇಸ್ಗೆ ಆದರೆ 15 ಕೋಟಿ ಕಟ್ಟಬೇಕು. 30 ವರ್ಷ ಲೀಸ್ಗೆ 1 ಎಕರೆಗೆ ನಾನು ಲೀಗಲಿ 5 ಕೋಟಿ ಕಟ್ಟಿದ್ರೆ ಇದೇನು ಕುಮಾರಣ್ಣ ತಾವಿಂಥ ಅಲಿಗೇಷನ್ ಮಾಡ್ತೀರಾ? ನನಗೆ ಕುಮಾರಣ್ಣ ನೀವೆಂಗೂ ನಿಮ್ಮವ್ರನ್ನ ಸಹಿಸಲ್ಲ ಅಂತ ನನಗೆ ಗೊತ್ತಿತ್ತು. ನೀವು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಒಕ್ಕಲಿಗರನ್ನ ಸಹಿಸಲಿಲ್ಲ, C ಬೈರೇಗೌಡರನ್ನ ಸಹಿಸಲಿಲ್ಲ, BL ಶಂಕರ್ ಅವ್ರನ್ನ ಸಹಿಸಲಿಲ್ಲ, ಚೆಲುವರಾಯ ಸ್ವಾಮಿನ ತುಳಿದ್ರಿ, ಬಾಲಕೃಷ್ಣ ಅಣ್ಣನ ತುಳಿದ್ರಿ, ಈಗ DK ಸಾಹೇಬ್ರನ್ನ ತುಳಿಯೋ ಪ್ರಯತ್ನ ಪಡ್ತಿದ್ದೀರಾ. ನೀವೆಂಗೂ ನಿಮ್ಮ ಒಕ್ಕಲಿಗರನ್ನ ನೀವು ಬೆಳೆಸಲ್ಲ. ಏನೋ ನಮ್ಮಂಥ OBC ಹುಡುಗರು ಬೆಳ್ಕೊಂತೀವಿ ಅಂದರೆ ನೀವು ನಮ್ಮಂಥ ಬಡವ್ರ ಮಕ್ಕಳು, ಅನಾಥ ಮಕ್ಕಳು, ನಾವೇನೋ ಎಷ್ಟು ಜನ ನಾನು CA ಸೈಟ್ಗೆ ಅಪ್ಲೈ ಮಾಡಿರೋದು ಅಮ್ಮಮ್ಮ ಅಂದರೆ 1 ಎಕರೆಗಿಂತ ಕಡಿಮೆ, ಒಂದೇ 40-42 ಸಾವಿರ ಸ್ಕ್ವೇರ್ ಫೀಟ್, ಇನ್ನೂ ಕಡಿಮೆ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ನಾನು ಆಲ್ರೆಡಿ 25 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ, ಕಾನೂನು ರೀತಿ ಇದೆ. ಹೈಕೋರ್ಟಲ್ಲಿ 15 ದಿನದಲ್ಲಿ ನಾನು ಇದು ಕೇಸ್ ಗೆಲ್ತೀನಿ. ಅವ್ರು ನನ್ನನ್ನು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಚಾಟಿ ಬೀಸಿಲ್ಲ. ಕುಮಾರಣ್ಣ ನೀವು ಮಾತ್ರ 106 ಎಕರೆ ಮಾಡ್ಬೋದು, ನಾವೊಂದು ವಿದ್ಯಾಸಂಸ್ಥೆಗೆ ಒಂದು CA ಸೈಟ್ ಮಾಡ್ಕೋಬಾರ್ದು. ನೀವು ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ 32 ಎಕರೆ ಬಿಡದಿಯಲ್ಲಿ ತಗೋಬಹುದು. ಕುಮಾರಣ್ಣ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ, ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗುತ್ತೆ ಕುಮಾರಣ್ಣ. ಪಾಪ ನಮ್ಮ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಆ್ಯಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅಂದ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದರೂ ಅಭದ್ರತೆ ಭಯ ಇದ್ದಿದ್ರೆ ನಾನು ಡಾಕ್ಯುಮೆಂಟ್ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನು ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನು ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಟಿಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ, ಒಬ್ಬ OBC ಹುಡುಗ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದು ಕುಮಾರಣ್ಣನ ಬಾಧೆ. ಬಿಡು ಕುಮಾರಣ್ಣ, ನಮ್ಮ ಮನೆ ಬರಹ, ನಾವು ಶೋಷಿತರು, ನಾವು OBCಗಳು, ನಮ್ಮನ್ನು ಯಾವತ್ತೂ ತುಳಿಯೋದೆ, ನಾವು ತುಳಿಸ್ಕೊಳ್ಳೋದಕ್ಕೆ ಅರ್ಹರು ನಾನು ಅನ್ಕೊಂತೀನಿ. ನಿಮ್ಮ ಸಮುದಾಯದ ಒಕ್ಕಲಿಗರು ಬೆಳೀತಿದ್ರೆ ಯಾಕೆ ಕುಮಾರಣ್ಣ ತುಳಿತಾ ಇದೆಯಾ? ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಮಗ PWD ಮಿನಿಸ್ಟರ್ ಆಗ್ಬೋದು, ಪ್ರಧಾನಿ ಮೊಮ್ಮಗ MP ಆಗ್ಬೋದು, ಬೇರೆಯವ್ರ ಮಕ್ಕಳು ಕನಕಪುರದ ರೈತನ ಮಗ ಈ ಸ್ಟೇಟಿಗೆ CM ಆಗಬಾರ್ದು. ಇದ್ಯಾವ ನ್ಯಾಯ ಕುಮಾರಣ್ಣ? ಕುಮಾರಣ್ಣ ನಿಮ್ಮ ಮಗನ್ನ 3 ಸಲ ನಿಲ್ಸಿದ್ರು ಗೆಲ್ಲಕ್ಕಾಗ್ಲಿಲ್ಲ. ಪ್ರಧಾನಿ ಮೊಮ್ಮಗ ಮುಖ್ಯಮಂತ್ರಿ ಮಗ ಸೋತೋದ. ಅಡ್ರೆಸ್ ಇಲ್ಲದೆ ಇರೋ ಒಬ್ಬ ಹುಡುಗ, ತಂದೆ ತಾಯಿ ಇಲ್ಲದೆ ಇರೋ ಒಬ್ಬ ಹುಡುಗ ನನ್ನ ಪಕ್ಷ ಗೆಲ್ಸ್ಕೊಂಡ್ಬಂತು. ಇದು ಕಾಂಗ್ರೆಸ್ ಪಕ್ಷದ ತಾಕತ್ತು. ನೀವೆಲ್ಲ ಏನೋ ನಮ್ಮ ಬಾಯಿ ಕಟ್ಟಾಕ್ಬೋದು ಇಂಥ ಅಲಿಗೇಷನ್ ಮಾಡಿಸಿದ್ರೆ ಅಂತ, ಇದಕ್ಕೆಲ್ಲ ಹೆದರಿ ರಾಜಕಾರಣಕ್ಕೆ ಬರ್ತೀವ ಕುಮಾರಣ್ಣ? ಕುಮಾರಣ್ಣ ನೀವೊಂದು ಅಲಿಗೇಷನ್ ಮಾಡಿದ ತಕ್ಷಣ ಭಯ ಬೀಳಕ್ಕೆ, ನಮ್ಮಪ್ಪ ಏನು ಪ್ರೈಮ್ ಮಿನಿಸ್ಟರ್ ಅಲ್ಲ ಕುಮಾರಣ್ಣ, ನಮ್ಮಪ್ಪ ಫಾರ್ಮರು, ನಾನು ರೈತನ ಮಗ. ನಿಮ್ಮ ಥರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರೈತ ಅಂತ ಬಿಲ್ಡಪ್ ಕೊಡೋ ರೈತನ ಮಗ ಅಲ್ಲ ನಾನು. ನೀವೀಗ ನನಗಿರೋ ಮಾಹಿತಿ ಪ್ರಕಾರ ನಿಮ್ಗೊಂದು 700-800 ಎಕರೆ ಜಮೀನಿದೆ ಅಲ್ಲ ಕುಮಾರಣ್ಣ? ಅದು ಏನು ಕುಮಾರಣ್ಣ, ರಾಮನಗರದಲ್ಲಿ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಮಾರಿ ತಗೊಂಡ್ರ? ಸೋರ್ಸ್ ಹೆಂಗೆ ಕುಮಾರಣ್ಣ?
ಬಿಡದಿ ರೈತರಿಗೆ ಕೇಳ್ತಾ ಇದ್ದೀನಿ, ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾರಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ ಅದಕ್ಕೇನಾದ್ರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, CM ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಡಿನೋಟಿಫಿಕೇಶನ್ ಅಲ್ಲಿ ಹೊಡೆದ್ರಂತಲ್ವಾ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಕುಮಾರಣ್ಣ ನೀವು ಹೇಳಿದಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಮಾಡ್ಬಿಟ್ರೆ ನಾವು ಕುಮಾರಣ್ಣ ಅವ್ರ ಇಂಟಿಗ್ರಿಟಿನ ಪ್ರಶ್ನೆನೇ ಮಾಡಲ್ಲ. ಪ್ರಧಾನಿಗಳೇ ಬಿಡದಿ ಟೌನ್ಶಿಪ್ನ ಅಪ್ರಿಷಿಯೇಟ್ ಮಾಡಿದ್ರೆ ಇವರೆಲ್ಲ ರಾಜಕೀಯ ಬೇಳೆ ಬಯಸ್ಕೊಂತಾರೆ, ರಾಜಕೀಯ ಬೇಳೆ ಬಯಸ್ಕೊಳಕ್ ಬರ್ತಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ. ಇವರು ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಂದು 2 ವಿದ್ಯಾಸಂಸ್ಥೆ ಇದೆ, ಒಂದು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ ನೀಟ್ ಅಕಾಡೆಮಿ ಅಂದರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ ನೀವೆಲ್ಲ ಫೈಲ್ ಮಾಡೋ IT ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ ಕುಮಾರಣ್ಣ, ಟ್ಯಾಕ್ಸ್ ಕಟ್ತೀನಿ. ಇದು ಪ್ರೈವೇಟ್ ಲಿಮಿಟೆಡ್. ಇನ್ನೊಂದು ಪರಿಶ್ರಮ ಎಜುಕೇಶನ್ ಟ್ರಸ್ಟ್. ಈ ಟ್ರಸ್ಟ್ ಏನು ಅಂದ್ರೆ, ನೀವು ಕರ್ನಾಟಕದಲ್ಲಿ ಕಾನೂನು ಹೆಂಗಿದೆ ಅಂದ್ರೆ, ನೀವು PU ಕಾಲೇಜ್ ಮಾಡಬೇಕು ಅಂದ್ರೆ ನೀವು ಟ್ರಸ್ಟ್ ಅಲ್ಲೇ ಮಾಡಬೇಕು, ಇದು ಕಾನೂನು. ಸೊ ನಾನು ಕೆಲ ವರ್ಷಗಳಿಂದ 5-6 ವರ್ಷದಿಂದ ನಾನು ಟ್ರಸ್ಟ್ ಓಪನ್ ಮಾಡ್ತೀನಿ. ಆ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಮುಖಾಂತರ ಕರ್ನಾಟಕ PU ಬೋರ್ಡ್ ಅಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಪರ್ಮಿಷನ್ ತಗೊಂತೀನಿ. ಆ PU ಕಾಲೇಜ್ ಮಕ್ಕಳಿಗೆ ಕಾಲೇಜ್ ನಡೆಸ್ತೀನಿ. ಒಂದು 2,000 to 3,000 ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಇದ್ದಾರೆ. ಆ ಮಕ್ಕಳಿಗೋಸ್ಕರ ಬೆಂಗಳೂರು BBMPಯಲ್ಲಿ 16 ಬಿಲ್ಡಿಂಗ್ಗಳಿಗೆ PG ಪರ್ಮಿಷನ್ ತಗೊಂಡಿದ್ದೀನಿ. RR ನಗರ ಬೆಂಗಳೂರು BBMPಯಲ್ಲಿ ನಾನು 16 ಬಿಲ್ಡಿಂಗ್ಗೂ ಪರ್ಮಿಷನ್ ತಗೊಂಡಿರೋ, PG ಪರ್ಮಿಷನ್ ತಗೊಂಡಿರೋ ಬಿಲ್ಡಿಂಗ್ ಕಾಪೀಸ್ ಇದೆ, ಅಪ್ರೂವ್ ಕಾಪಿ ಇದೆ, ಕಾಲೇಜ್ ಪರ್ಮಿಷನ್ ಇದೆ. ನನಗೆ 800 ಅಡ್ಮಿಷನ್ ತಗೊಳ್ಳೋ ಅಷ್ಟು ಪರ್ಮಿಷನ್ ಸರ್ಕಾರ ಕೊಟ್ಟಿದೆ. ನಾನು MLA ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ, ನಾನೊಬ್ಬ ಪರಿಶ್ರಮ ಮುಖ್ಯಸ್ಥ, ನನಗೆ ಯೋಗ್ಯತೆ ಇರೋದಕ್ಕೆ ಕೊಟ್ಟಿದ್ದಾರೆ. ನೀವು ಬೆಳಗ್ಗೆ ಎದ್ದು ನನ್ನ ಬಗ್ಗೆ ಟ್ವೀಟ್ ಮಾಡಿರೋದು ನೋಡಿದ್ರೆ ನಿಮ್ಮ JDS ಪೇಜಲ್ಲಿ, ಅದೇನಣ್ಣ ಭೂತದ ಬಾಯಲ್ಲಿ ಭಗವದ್ಗೀತೆನ? ನಾವೆಲ್ಲ ಸಿದ್ಧಗಂಗೆ ಮಠದಲ್ಲಿ ಓದಿರೋರು ಅಣ್ಣ. ಸಂಸ್ಕಾರದಿಂದ 40,000 ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀವಣ್ಣ. ಸಂಸ್ಕಾರ ಕಳ್ಕೊಂಡು ಪರಪ್ನ ಅಗ್ರಹಾರಕ್ಕೆ ಹೋಗಿಲ್ಲ ಕುಮಾರಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ಇದು ಇವತ್ತು ಬಂದಿರೋ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಪದೇ ಪದೇ BJP ಅವರು JDS ಅವರು ನೀವು ನನ್ನ ಸಮಸ್ಯೆ ಬನ್ನಿ, ಇವಾಗ ಫೈಟ್ ಲಾಜಿಕಲ್ ಎಂಡ್ ಏನು, ನಾನು ಆವತ್ತೇ ಚಾಲೆಂಜ್ ಮಾಡಿದೆ. ನಂದೇನಾದ್ರೂ ಇಲ್ಲೀಗಲ್ ಇದ್ರೆ ಕಳಿಸ್ರಪ್ಪ ನಿಮ್ಮ IT-ನ, ಕಳಿಸ್ರಯ್ಯ, ED-ನ ಕಳಿಸ್ರಯ್ಯ. ಯಾವನವನ ಮೇಲೆನೋ ಕಳಿಸ್ತಿರಲ್ಲ ಪಾಪ, ನಮ್ಮ ಮೇಲೆ ಕಳಿಸ್ಗುರು. IT ನಾಳೆ ಕಳಿಸು, ED-ನ ಕಳಿಸು, ನೋಡೋಣ ದಮ್ಮಿದ್ರೆ. ಲೀಗಲ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಿ ನಾನು. ಕುಮಾರಣ್ಣನ IT-ಗಿಂತ ನನ್ನ GST ಜಾಸ್ತಿ. ಕುಮಾರಣ್ಣಂದು ಇಲ್ಲಿಗಲ್ ಜಾಸ್ತಿ ಇದೆ, ಅವ್ರಿಗೆ ತುಂಬ ಅಕೌಂಟ್ಸ್ ಇದೆ, ಬ್ಯಾಂಕ್ ಅಕೌಂಟ್ಸು. ನನಗೊಂದೇ ಇರೋದು, ನನ್ನ ಕೌಂಟ್ರ್ಗಳು ತಟ್ಕೊಳಕ್ಕಾಗಲ್ಲ. ಸೊ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರ ಬಿಡದಿ ಮಾತಾಡೋಣ, ನೀಟಿಗೆ ಮಾತಾಡೋಣ. ಕುಮಾರಣ್ಣನ್ ಕೇಳಿ, ಅನಿತಕ್ಕ 32 ಎಕರೆ ಹೆಂಗ್ ತಗೊಂಡ್ರು, ಅದಕ್ಕೆ ಸೋರ್ಸ್ ಏನು? ಮತ್ತೆ ಈಗ ನಾನು ಹೇಳ್ಬಿಡ್ತೀನಿ, ನಾನು ಹೆಂಗ್ ತಗೊಂಡಿದ್ದೀನಿ ಕಾಸು ಅಂದ್ರೆ ಟ್ರಸ್ಟ್ಗೆ ನನಗೆ ಫೀಸ್ ಬಂದಿರೋ ದುಡ್ಡಲ್ಲಿ. ಈಗ ನಾನು ಕುಮಾರಣ್ಣ ಒಪ್ಕೊಂಡ್ರೆ ಇಂಟಿಗ್ರಿಟಿ ಪ್ರಶ್ನೆ, ನನ್ನ ಪ್ರೈವೇಟ್ ಲಿಮಿಟೆಡ್, ನನ್ನ ಟ್ರಸ್ಟ್ ಎಲ್ಲ ಡಾಕ್ಯುಮೆಂಟ್ಸು ಕುಮಾರಣ್ಣ ನನಗೆ ಚರ್ಚೆಗೆ ಕರೆದ್ರೆ ಸಾಕು. ನಾನಿವಾಗ ಕುಮಾರಣ್ಣನಿಗೆ ಪತ್ರ ಬರೀತೀನಿ, ನನ್ನ ಎಲ್ಲ ಟ್ರಾನ್ಸಾಕ್ಷನ್ನು, ನನ್ನ ಸೋರ್ಸಸ್ಸು, ನನ್ನ ಆಸ್ತಿ ಎಲ್ಲವೂ ನನ್ನ ಕುಮಾರಣ್ಣನ ಹೋಗೋ ಕೊಟ್ಟು, ನೋಡು ಕುಮಾರಣ್ಣ ಇದು ನಂದು. ಕುಮಾರಣ್ಣನ ತಾಕತ್ತಿದ್ಯಾ?
ಕುಮಾರಣ್ಣ ನೀವಿರೋ ಕಡೆನೇ ಬರ್ತೀನಿ, ನೀವಿರೋ ಕಡೆನೇ ಬರ್ತೀನಿ. ನಿಮ್ಮ ಆರೋಗ್ಯ ವಿಚಾರಿಸ್ಬೇಕು ನಾನು. ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ನಿಮ್ಮ ಕುಟುಂಬದ ಬಗ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಮಾತಾಡ್ಬೇಕು ನಾನು. ಒಂದು ಅವಕಾಶ ಮಾಡಿಕೊಡಿ ಕುಮಾರಣ್ಣ, ನಾನು ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಕರ್ನಾಟಕದ ಜನತೆಗೆ ಹೇಳ್ತೀನಿ. ಪರಿಶ್ರಮದ ತಂಟೆಗೆ ಯಾಕೆ ಬಂದಿದ್ದಾರೆ ಅಂದರೆ, ಈ JDS BJPಯಲ್ಲಿ ಒಂದು ಚಾಳಿ ಇದೆ ಅವ್ರಿಗೆ. ಯಾವನಾದ್ರು ಜಾಸ್ತಿ ಮಾತಾಡ್ತಿದ್ರೆ ಅವನು ಹೊಟ್ಟೆ ಮೇಲೆ ಹೊಡೆದು ಬಿಡಬೇಕು. ಕುಮಾರಣ್ಣ, ನಾನೊಂದು 2 ಕೋಟಿ ರೂಪಾಯಿ FD ಮಾಡಿದ್ದೀನಿ ಬ್ಯಾಂಕಲ್ಲಿ. ಆ ಇಂಟ್ರೆಸ್ಟಲ್ಲಿ ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ. ನಿಮ್ಮ ಥರ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಮಾಡೋ ಆಸ್ತಿ ನನಗಂತೂ ಇಲ್ಲ. ನಾನು FD ಮಾಡಿ ಇಟ್ಕೊಂಡಿದ್ದೀನಿ ಕುಮಾರಣ್ಣ. ನೀವೆಲ್ಲ ಕಿತ್ಕೊಂಡ್ರು ನಿಮ್ಮ ನಿದ್ದೆ ಕೊಡಿಸೋದು ನನಗೆ ಗೊತ್ತು. ನೀವೆಲ್ಲಾದ್ರೂ ಹಂಗೆ ಅನ್ಕೊಂಡ್ಬಿಟ್ಟಿರ ಪ್ರದೀಪ್ ಈಶ್ವರ್ನ ಇವೆಲ್ಲ ಆಗಲ್ಲ ಅಂತ ಗೊತ್ತಿಲ್ಲೋ ಏನು ನನಗೆ? ರಾಜಕಾರಣಕ್ಕೆ ಬಂದಾಗ ನಾನು FD ಮಾಡಿ ಇಟ್ಟಿದ್ದೀನಿ. ನೀವು ಏನು ಮಾಡಿದ್ರು ನಮ್ಮ ಬಾಯಿ ಮುಚ್ಚಕ್ಕಾಗಲ್ಲ. ನಾನು ಈ ನಡುವೆ ಸ್ವಲ್ಪ ನೀಟ್ ಎಕ್ಸಾಮ್ ಇತ್ತು ಅಂತ ಬ್ಯುಸಿ ಇದ್ದೆ 21ನೇ ತಾರೀಕು. ಇಲ್ಲಾಂದರೆ ಇಷ್ಟೊತ್ತಿಗೆ ಡೈಲಿ ಮಾತಾಡ್ತಿದ್ದೆ ನಾನು. ನಾಳೆಯಿಂದ ನಾನು ಕುಮಾರಣ್ಣ ಬಗ್ಗೆ ಡೈಲಿ ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಬಯಸಿದ್ದೀನಿ. ಮತ್ತು ನಮ್ಮ ಪತ್ರಕರ್ತರು ಇದು ಪದೇ ಪದೇ ಸಂಸ್ಥೆ ಬಗ್ಗೆ ಅಲಿಗೇಷನ್ಸ್ ಬರೆದಿರೋದ್ರಿಂದ ತಾವು ಏನಿದ್ರು ಕ್ಲಿಯರ್ ಕಟ್ಟಾಗಿ ನಾನು ಹೇಳ್ತೀನಿ ಸರ್. ನಾನು IT ED CBI ಎಲ್ಲರೂ ಬಂದ್ಬಿಡ್ರಪ್ಪ ಸರ್. ಇವ್ರು ಯಾಕೆ ಸರ್ 2-3 ವರ್ಷದಿಂದ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ ಇವರು ಸರ್? ಹೇಳಿದ್ದಾರೆ ಇವರು, ನೀವು ನಂಬಲ್ಲ. ಏನು ನಮ್ಮ ಕರ್ನಾಟಕದ ಕೆಲವು ಸಂಸದರು ಹೇಳಿದ್ದಾರೆ, ಪ್ರದೀಪ್ ಕೆ ಪಾಸ್ ಬೇಜೋ ಬಾಯ್, IT ಕೋ ಬೇಜೋ, ED ಕೋ ಬೇಜೋ, CBI ಕೋ ಬೇಜೋ. ಕ್ಯಾ ಮಿಲ್ತೆ ಆಯಾತೋ? ಮೋಟಿವೇಟ್ ಮಾಡಿ ಕಳಿಸ್ತೀನಿ ಬನ್ನಿ. ನಿಮ್ಮ ಮಕ್ಕಳನ್ನು ನಾನು ಕಾಲೇಜ್ಗೆ ಹಾಕ್ಬೇಕು, ಹಂಗೆ ಮೋಟಿವೇಟ್ ಮಾಡ್ತೀನಿ. ನನ್ನ ಮೇಲೆ ರೈಡ್ ಆಗಲಿ 24 ಅವರ್ಸಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಹೆಂಗೆ ಮಾಡ್ತೀನಿ ಅಂದರೆ, ಅವ್ರ ಮಕ್ಕಳು ಪರಿಶ್ರಮ PU ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ನಾನು. ಅದು ನನ್ನ ಮೋಟಿವೇಶನ್ ತಾಕತ್ತು ಸರ್. ನಮ್ಮ ಪತ್ರಕರ್ತರು ಒಂದಷ್ಟು ಪ್ರಶ್ನೆ ಕೇಳಿಬಿಡಿ ಸರ್. ಇದು ಪದೇ ಪದೇ ಬರ್ತಾ ಇರೋದ್ರಿಂದ ನೋಡಿ. ನಾನೀಗ ನೀಟ್ ಬಗ್ಗೆ ನೀವು ನಂಬಲ್ಲ ಸರ್, ನೀಟ್ ಬಗ್ಗೆ ದೊಡ್ಡ ಹೋರಾಟ ಮಾಡ್ತಿದ್ದೀವಿ ಬೆಂಗಳೂರಲ್ಲಿ. ಮೊನ್ನೆ ಎಲ್ಲ ನಾನು ನಮ್ಮ ಮಂಜುನಾಥ್ ಅವರೆಲ್ಲ ಮೀಟ್ ಮಾಡಿದ್ವಿ. ಇದು ಬಹಳ ದೊಡ್ಡ ಮಟ್ಟದ ಹೋರಾಟ. ಇದು ಡಿಸ್ಕಷನ್ ನಡೆದಿದ ತಕ್ಷಣ ಇವತ್ತು ರಾತ್ರಿ ಬೆಳಗ್ಗೆನೆ ಟ್ವೀಟ್ ಮಾಡ್ಬಿಡ್ತಾರೆ ಇವರು ಸರ್. ಓಕೆ, ಕುಮಾರಸ್ವಾಮಿ ವಿರುದ್ಧ ಕಾನೂನು ಹೋರಾಟ ಮಾಡ್ತೀರಾ ಸರ್? ನೋಡಿ, ಮಾನ ಮರ್ಯಾದೆ ಇರೋರ ಮೇಲೆ ಫೈಟ್ ಮಾಡಬೇಕು. ನಾನು ಮಾನ ಮರ್ಯಾದೆ ಇರೋರ ಮೇಲೆ ಜೊತೆ ಫೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ನಾನು ಕುಮಾರಣ್ಣ ಅವರು ದೊಡ್ಡವರು ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳು, ನಾನೆಲ್ಲಿ. ಬಟ್ ಏನು ಅಂದರೆ, ಕುಮಾರಣ್ಣನಲ್ಲಿ ನನಗೆ ಇಷ್ಟ ಆಗೋ ನೇಚರ್ ಏನು ಅಂದರೆ, ತುಂಬ ಸಾಮಾನ್ಯ ಕುಟುಂಬದ ನಮ್ಮಂಥ ಹುಡುಗರನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ, ಅದು ಈಗ ಅವ್ರದ್ದೇನು ಅಂದರೆ, ಅವರು ಶ್ರೀಮಂತರನ್ನೇ ಅಲ್ಲ, ಒಕ್ಕಲಿಗರನ್ನು ಉಳಿಸಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.